ಬಿಟ್ಟು ಬಂತು. ಆ ನಂತರದಲ್ಲಿ ಭಗವದ್ಗೀತೆಲ್ಲ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಿದ್ದಾರೆ. ಹಾಗೆ ಒಂದು ಅಕ್ಷರವೂ ಸಹಿತ ವ್ಯತ್ಯಾಸವಾಗಬಾರದಂತೆ. ಅದಕ್ಕೆ ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾ ಇದ್ದಾರೆ, ಶ್ರೀಮದ್ ಆಚಾರ್ಯರ ಒಂದೊಂದು ವಾಕ್ಯ ಅಲ್ಲ, ಒಂದೊಂದು ಅಕ್ಷರವೂ ಸಹಿತ ಅತ್ಯಂತ ಅನೇಕ ಗರ್ಭಿತವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತಿ ಗರ್ಭಿತ ಅಂತಾರಲ್ಲ, ಆ ರೀತಿಯಲ್ಲಿ ಒಂದೊಂದು ಅಕ್ಷರವೂ ಸಹಿತ ಪ್ರಮುಖವಾಗಿರತಕ್ಕಂಥದ್ದು. ಆ ವ್ಯಾಖ್ಯಾನಕಾರ ಹೇಳ್ತಾರೆ, ಒಂದು ಅಳ್ ಅಂತಂದರೆ ಅಕಾರ, ಅದು ಪೂರ್ತಿ ಪ್ರೊನೌನ್ಸ್ ಮಾಡೋದಿಲ್ಲ, ಅದು ಬರೆಯೋದಿಲ್ಲ, ಅದನ್ನು ಈ ಎಸ್ ಅಂತ ಹೇಳಿ ಬರೆದಿರ್ತಾರೆ ಸಂಸ್ಕೃತದೊಳಗಡೆಗೆ. ಅದೇ ರೀತಿಯಲ್ಲಿ ಅದಾಯ್ತಾ, ಅಂದರೆ ಎಲ್ಲ ಕಡೆಗೂ ಎಸ್ ಹಾಕಿದ್ದು ಪೂರ್ವ ಸಂಧಿ ಬರೋದಿಲ್ಲ, ನೋಡ್ಬೇಕು, ಅದನ್ನು ನೋಡ್ಕೊಂಡು ಹೇಳ್ಬೇಕು. ಅಲ್ಲಿ ಆ ಒಂದು ಅರ್ಧ ಅಕ್ಷರದ ಉಚ್ಚಾರ ವ್ಯತ್ಯಾಸ ಆದ್ರೂ ಸಹಿತ ಅವ್ರಿಗೆ ಪುತ್ರೋತ್ಸವವಾದಂಥ ಸಂತೋಷ ಆಗತ್ತಂತೆ. ಯಾಕೆ ಅಂತಂದರೆ ಸದ್ಯ ಒಂದು ಅಕ್ಷರ ಕಡಿಮೆ ಮಾಡಿದ್ರಲ್ಲ ಅಂತ ಹೇಳಿ ವ್ಯಾಖ್ಯಾನ ಮಾಡೋದು ಅಂತ. ಅದನ್ನು ಮಾಡೋದಕ್ಕೆ ಸೋಮಾರತನ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ. ಅಂದರೆ ಆ ಶ್ರೀಮದ್ ಆಚಾರ್ಯರ ಒಂದೊಂದು ಅಕ್ಷರಕ್ಕೂ ಸಹಿತ ಅಷ್ಟು ಅರ್ಥಯುಕ್ತವಾಗಿರ್ತಕ್ಕಂಥದ್ದು. ಹಾಗೆ ಆ ಶಬ್ದಗಳನ್ನು ಪ್ರಯೋಗವನ್ನು ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು. ನಾವು ಸಹಿತ ಹೇಳ್ತಾ ಇರ್ತೀವಿ ವಾಯುಸ್ತುತಿ ಅಲ್ವಾ, ಅಂತ ಹೇಳ್ಕೊಟ್ಟಿರ್ತಾರೆ, ಗುರುಗಳು ಹೇಳ್ಕೊಟ್ಟಿರ್ತಾರೆ ಅಲ್ಲೇ. ಸಾ ಭ್ರೋಷ್ಣ ಭೀಷುಶುಭ್ರ ಪ್ರಭಮ ಭಯನ ಭೋ ಭೂರಿ ಭೋ ಭೃದ್ವಿಭೋತೆ ಭ್ರಾಜಿಷ್ಣರ್ಭ್ರೂರ್ಭೂಣ ಭವನಮಪಿ ವಿಭೋ ಭೇದಿ ಬಬ್ರೇ ಬಭೂವೆ. ಆಮೇಲೆ ಏನಭ್ರೋ ವಿಭ್ರಮಸ್ತೆ ಏನಭ್ರೋ ಎಲ್ಲಿದೆ, ಏನಭ್ರೋ ಏನಭ್ರೂ ವಿಭ್ರಮಸ್ತೆ ಏನಭ್ರೂ. ನಾವು ಯಾಕೆಂದ್ರೆ ಹೇಳಿರೋದು ಕೇಳಿ 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 ನಮ್ಗೆ ಏನಾಗೋಗ್ಬಿಡುತ್ತೆ, ಏನಭ್ರೋ ವಿಭ್ರಮಸ್ತೆ ಅಂತ ಅಂತಿರ್ತೀವಿ. ಆದ್ರೆ ಏನಭ್ರೋ ಅನ್ನುವಂಥ ಶಬ್ದ ಇಲ್ಲವೇ ಇಲ್ಲ. ಏನಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದ್ ದುರ್ಭೃತಾಶಾಂ ಅಲ್ಲೇ. ಏನಭ್ರೂ ಅಂತ ಹೇಳಿದ್ರೆ ಯಾಕೆ ಆ ಭ್ರೂ ಶಬ್ದವನ್ನು ಹೇಳ್ತಿದ್ರೆ, ಏನಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದ್ ದುರ್ಭೃತಾಶ. ಅಂದ್ರೆ ಆ ವಾಯುದೇವರ ಒಂದು ಹುಬ್ಬು ಭ್ರೂ ಅಂತಂದ್ರೆ ಸುಬ್ರು ಅಲ್ಲೇ, ಒಳ್ಳೆ ಚೆನ್ನಾಗಿರುವಂತಹ ಒಂದು ಭ್ರೂ. ನಮ್ಮದು ಅದನ್ನು ರೆಡಿ ಮಾಡಿಸ್ಕೋಬೇಕಷ್ಟೇನೇನೆ ಆಯ್ತಾ. ಕೆಲವರೆಲ್ಲ ಅದಕ್ಕೆಲ್ಲ 250 ರೂಪಾಯಿ ಕೊಟ್ಬಿಟ್ಟೆಲ್ಲ ಖರ್ಚು ಮಾಡಿ ಇದನ್ನು ಇಂಪ್ರೂವ್ ಮಾಡಿಸ್ಕೊತಾರೆ. ಆದರೆ ನಮ್ಮ ಶ್ರೀಮದ್ ಆಚಾರದ ಆ ರೀತಿಯಲ್ಲೆಲ್ಲ, ವಾಯುದೇವರದ್ದು ಹಾಗಲ್ಲ. ಏನಭ್ರೂ ವಿಭ್ರಮಸ್ತೆ, ಆ ಹುಬ್ಬಿನ ಅಲುಗಾಡಿಸುವಿಕೆಯಿಂದಲೇ ರುದ್ರಾದಿ ದೇವತೆಗಳ ಸೃಷ್ಟಿ ಸ್ಥಿತಿ ಲಯಾದಿಗಳಾಗಬಿಡುತ್ತೆ ಅನ್ನಬೇಕಾಗಿದ್ರೆ ಹೇಳುವಂಥದ್ದೇನು. ಹಾಗಿದ್ರೆ ಭ್ರೂ ಅಂತನ್ನುವಂಥದ್ದು ಶಬ್ದನ ಹೇಗೆ ಅದು ಸರಿ ಹೋಗುತ್ತೆ ಎಂಬುತ್ತಂತ ಹೇಳಿದ್ರೆ ಸುಮದ್ವಿಜದಲ್ಲಿ ಹೇಳ್ತಾರೆ, ಯದ್ಭ್ರೂ ವಿಜೃಂಭೇಣ ಸ ಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಯದ್ಭ್ರೂ ವಿಜೃಂಭೇಣ, ಯದ್ಭ್ರೂ ವಿಜೃಂಭೇಣ ಅಂದರೆ ಆ ಹುಬ್ಬನ್ನು ಅಲುಗಾಡಿಸುವುದರೊಳಗಡೆಗೇನೆ ಯದ್ಭ್ರೂ ವಿಜೃಂಭೇಣ ಸ ಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಯಾವ ರುದ್ರಾದಿ ದೇವತೆಗಳ ಇಂದ್ರಾದಿ ದೇವಗಳ ಸೃಷ್ಟಿ ಸ್ಥಿತಿ ಲಯ ಎಂಬತಕ್ಕಂಥದ್ದನ್ನು ಮಾಡಿ ಮುಗಿಸ್ಬಿಡ್ತಾರೆ ಅನ್ನಬೇಕಾಗಿದ್ರೆ ಅವರ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿ ಸುಮದ್ವಿಜಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇವತ್ತಿನ ದಿವಸ ತತ್ಪೂರ್ವದಲ್ಲಿ ಅವರ ತಂದೆಯಾಗಿರತಕ್ಕಂತಹ ತಿರುಕುಪಂಡಿತಾಚಾರ್ಯರು ಅದರ ವಿಷಯವನ್ನು ಬರೀತಿದ್ದಾರೆ. ಆದ್ದರಿಂದ ಸುಭ್ರೂ ಒಳ್ಳೆಯ ಭ್ರೂ ಎಂಬತಕ್ಕಂತಹದ್ದನ್ನು ಹೊಂದಿರತಕ್ಕಂಥದ್ದು, ಅದರ ಅಲುಗಾಡಿಸುವಿಕೆಯಿಂದಲೇ ಆ ಯಾವ ರುದ್ರಾದಿ ದೇವತೆಗಳ ಸೃಷ್ಟಿ ಸ್ಥಿತಿ ಎಂಬತಕ್ಕಂಥದ್ದು ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥದ್ರಲ್ಲಿ ಅನೇಕ ರೀತಿಯಾಗಿರತಕ್ಕಂಥ ಮಹಿಮೆಯನ್ನು ತೋರಿಸ್ತಾರೆ. ಅಂದರೆ ಮೂಲ ರೂಪದ ಒಂದು ಮಹಿಮೆ, ಹನುಮ ಭೀಮ ಮಧ್ವ ರೂಪದ ಮಹಿಮೆ ಎಲ್ಲವನ್ನು ಸಹಿತ ತಿಳಿಸಿದ್ದಾರೆ. ಶ್ರೀಮದ್ ಆಚಾರ್ಯ ಅವತಾರ ಯಾಕೆ ಅಂತ ಹೇಳಿದ್ರೆ ಇನ್ನೆಲ್ಲ ಚರ್ಚೆ ಆಯಿತು ಅಲ್ಲೇ. ಅದಕ್ಕೆ ಕೊನೆಯಲ್ಲೊಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ, ಒಂದೇ ಒಂದೇ ತಂತು ಅಸಪೂರ್ಣಂ ಪ್ರಮಿತ ಮನಿತರಂ ಸೇವಿತಂ ದೇವ ಒಂದೇ 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 ದ್ವಿಮುಖ ಸದಾ ಒಂದೇ ಮಂದಾರಂ ವಿಶೇಷಂ ಶ್ರೀಮದಾನಂದ ತೀರ್ಥ ಸಂಗಂ ಒಂದೇಹಂ ದೇವ ಭಕ್ತ್ಯ ಅದೇ ಅದಲ್ಲ ಇದು ಬರುತ್ತೇನೋ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣನಿಲಯೇ ರೂಪಿ ಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿ ಶ್ರೀಭುವನ ವಿಶದೇ ಮಧ್ಯಗೆ ಹಾಕ್ಯಗೇಹೇ ವಾರ್ಯುರಾಜ್ಯಾದಿರಾಜಃ ಪುನರಪಿ ಬದರೀಂ ಪ್ರಾಪ್ತ ಕೃಷ್ಣಂಚ ನತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಭವಾನ್ ಭಾರತಾರ್ಥ ಪ್ರಕಾಶಂ. ಭಾರತಾರ್ಥವನ್ನು ಭಾಷ್ಯವನ್ನು ರಚನೆ ಮಾಡಲಿಕ್ಕೆ, ನಂತರದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆಯನ್ನು ಮಾಡಲಿಕ್ಕೆ ಅವರು ಅವತಾರ ಮಾಡಿದ್ದು ಅಂತ ಹೇಳಿ. ಹಾಗಿದ್ರೆ ಬೇರೆ ಏನು ಮಾಡಲೇ ಇಲ್ವ ಅಂತಂದರೆ ಬೇರೆ ಎಲ್ಲ ಮಾಡಿದ್ದಾರೆ. ಏಕೆಂದರೆ ಆ ಭಾಷ್ಯ ಎಂಬತಕ್ಕಂಥದ್ದು ಆ ವೇದಗಳ ನಿರ್ಣಾಯಕವಾಗಿರ್ತಕ್ಕಂಥ ಸೂತ್ರ, ಆ ಸೂತ್ರಗಳ ವಿಷಯ ನಮಗೆ ಸರಿಯಾಗಿ ಅರ್ಥ ಆಗಬೇಕಾಗಿತ್ತು ಅಂತಂದರೆ ಶ್ರೀಮದ್ ಆಚಾರ್ಯರ ಭಾಷ್ಯವೇ ಬಹಳ ಪ್ರಧಾನವಾಗಿರತಕ್ಕಂಥದ್ದು. ಇದಾದ ನಂತರದಲ್ಲಿ
ನಾವು ಬೇರೆ ಬೇರೆ ಪುರಾಣಗಳನ್ನೆಲ್ಲ ನೋಡ್ತೀವಿ, ಅದರೆಲ್ಲ ಪ್ರಧಾನವಾಗಿ ತಿಳಿಸಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮಹಾಭಾರತವೇ. ಯತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಪುಜಿತು ಅಂತಾರೆ. ಅಂದರೆ ಲೋಕದಲ್ಲಿರತಕ್ಕಂಥ ಎಲ್ಲ ವಿಷಯವೂ ಮಹಾಭಾರತದಲ್ಲಿ ಇದೆಯಂತೆ, ಅದರಲ್ಲಿ ಇಲ್ದಿರತಕ್ಕಂತಹ ಒಂದು ವಿಷಯವೇ ಇಲ್ಲ. ಅಂತಹ ಯಾವ ಮಹಾಭಾರತವನ್ನು ನಾವು ಏನಾದರೂ ಮೂಲ ನೋಡಲಿಕ್ಕೆ ಹೋಯಿತು ಅಂತಂದರೆ ನಮಗಾಗುವಷ್ಟು ಅಬದ್ಧ ಅಥವಾ ಅಜ್ಞಾನ ಇನ್ಯಾವುದರಿಂದ ಬರಲ್ಲ, ಆಯ್ತಾ? ಏಕೆಂದ್ರೆ ನಾವು ರಾಮಾಯಣವನ್ನು ತಗೋಬಹುದು ಅಥವಾ ಮಹಾಭಾರತದಲ್ಲೇ ಕೃಷ್ಣ ಏನಾದರೂ ಆಗಲಿ ಆ ಕರುಣರಿಗೆ ಎಂಥ ಮೋಸ ಮಾಡಿಬಿಟ್ರೆ, ರಥ ಭೂಮಿಯಲ್ಲಿ ಹೂತ್ಕೊಂಡ್ಬಿಟ್ಟಿದೆ, ಅದನ್ನು ಎತ್ತುತ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಬಾಣ ಪ್ರಯೋಗವನ್ನು ಮಾಡಬೇಕು, ಆದರೆ ಗುರುಗಳು ಹೇಳಿಕೊಟ್ಟಿರತಕ್ಕಂತಹ ಒಂದು ಬ್ರಹ್ಮಾಸ್ತ್ರದ ಮಂತ್ರ ಮರೆತು ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಹೇಳಿ ಬಾಣ ಪ್ರಯೋಗ ಮಾಡೋ, ಕೊಂದು ಬಿಡು ಅಂತ ಹೇಳುವಂಥದ್ದು ಅಂತ ಹೇಳ್ತಾರೆ. ಆದರೆ ನಿರ್ಣಯವನ್ನು ನೋಡದಿರೈತು ಅಂತಂದರೆ ನಮಗೆ ಕೃಷ್ಣನು ಸಹಿತ ಮೋಸ ಮಾಡಿದ್ದಾನೆ, ರಾಮದೇವರು ಸಹಿತ ಅಲ್ವಾ ಮರದ ಹಿಂಬದಿಯಲ್ಲಿ ನಿಂತುಕೊಂಡು ಬಾಣಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಈ ರಾಮಕೃಷ್ಣರನ್ನು ಯಾಕೆ ತಾನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಾ ಅನ್ನೋಂಥದ್ದನ್ನೇ ಬೇರೆಯವರೆಲ್ಲ ಹೇಳ್ತಿರ್ತಾರಲ್ಲ, ನಿಮ್ಮ ಫ್ರೆಂಡು ಅಂದರೆ ಆ ರೀತಿಯಾದಂಥ ಅಜ್ಞಾನವೇ ನಮಗೆ ಬಂದುಬಿಡುತ್ತೆ. ಆದ್ದರಿಂದ ಅಂತಹ ಒಂದು ಅಜ್ಞಾನ ಹೋಗಬೇಕಾಗಿದ್ದರೆ, ಸುಜ್ಞಾನ ಬರಬೇಕಾಗಿದ್ದರೆ ಶ್ರೀಮದ್ ಆಚಾರ್ಯರ ಒಂದು ನಿರ್ಣಯವನ್ನು ನಾವು ನೋಡದಿರೈತು ಅಂದರೆ ನಮಗೆ ಅರ್ಥವೇ ಆಗೋದಿಲ್ಲ. ಪ್ರತಿಯೊಂದು ವಿಷಯವನ್ನು ಸಹಿತ ಎಳೆಯಂತೆ ಬಿಡಿಸಿ ನಮಗೆ ಆ ಒಂದು ಅಜ್ಞಾನವನ್ನು ಕಳೆಯುವಂಥವರಾಗಿ ಆಗುತ್ತಾ ಇದ್ದಾರೆ. ಆದ್ದರಿಂದ ಇಂತಹ ಯಾವ ಭಾರತ ಅರ್ಥಪ್ರಕಾಶ ಭಾರತಗಳನ್ನು ರಚನೆಯನ್ನು ಮಾಡಲಿಕ್ಕೋಸ್ಕರವಾಗಿಯೇ, ಆ ನಿರ್ಣಯವನ್ನು ರಚನೆ ಮಾಡಲಿಕ್ಕೋಸ್ಕರವಾಗಿಯೇ ಅವರು ಅವತಾರವನ್ನು ಮಾಡ್ತಾ ಇದ್ದಾರೆ. ಇಂತಹ ಯಾವ ಶ್ರೀಮದ್ ಆಚಾರ್ಯರನ್ನ ಬೇಕಾದಷ್ಟು ಶ್ಲೋಕಗಳ ಮುಖಾಂತರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಶ್ಲೋಕವನ್ನು ಹೇಳ್ತಿದ್ದಾರೆ, ಮಾತರಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಗರಜರ ಇತರ ಜನ್ಮಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಎಂಬುದಾಗಿ ಅವರ ಪದಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಮಾತರಮೇ ಮಾತರಿಶ್ವನ್, ಹೇಗಿದ್ದಾರೆ ನಮ್ಮ ಶ್ರೀಮದ್ ಆಚಾರ್ಯರು ಅಂತಂದರೆ ತಂದೆ ತಾಯಿಗಳಂತೆ ಇರತಕ್ಕಂಥವ್ರಂತೆ. ಹಾಗಿದ್ದರೆ ತಂದೆ ತಾಯಿಗಳು ಒಂದೇ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತಂದರೆ ಒಂದೇ ರೀತಿಯಲ್ಲಿ ನೋಡ್ಕೊಳ್ಬೋದು, ಆದರೆ ಅದರಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದಿದೆ. ತಾಯಿ ಏನು ಮಾಡ್ತಾಳೆ ಅಂತಂದರೆ ಸಕಾಲಕ್ಕೆ ಆ ಮಗುವಿಗೆ ಊಟ ಉಪಚಾರಾದಿಗಳನ್ನೆಲ್ಲವನ್ನು ಸಹಿತ ಮಾಡ್ತಾರೆ, ಆಯಿತಾ? ತಂದೆದು ಹಾಗಲ್ಲ. ಏನೋ ಊಟ ಮಾಡಿದೇನೋ ಮಾಡಲಿಲ್ವಾ, ಹಾಳು ಬಿದ್ದು ಹಾಳಾಗೋಗ್ಲಿ ಹೋಗಿ ಅಲ್ಲಿ ಉಪವಾಸ ಬಿದ್ದು ಸಾಯಿತು, ಏನೋ ಒಂದು ಶಬ್ದವನ್ನು ಪ್ರಯೋಗ ಮಾಡಿಬಿಡ್ತಾರೆ. ತಾಯಿ ಹಾಗಲ್ಲ, ಆ ಮಗುವನ್ನು ಕರ್ಕೊಂಡು ಹೋಗಿ ಮುದ್ದಿಸಿ ಅಲ್ವಾ, ನೋಡೋದು ಚಂದಮಾಮ ನೋಡು ಇನ್ನೊಂದು ನೋಡು ಅಂತ ಹೇಳಿ ನಿಧಾನವಾಗಿ ಸಮಾಧಾನ ಮಾಡಿ ಅದಕ್ಕೆ ಒಂಚೂರು ಆಹಾರವನ್ನು ತಿನ್ನಿಸ್ತಾರೆ. ಈ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಲ್ವಾ? ಏನು ಹೇಳಿ, ಮನೆ ಮುಂದೆ ನಿಲ್ಲಿಸ್ಕೊಳ್ತಾರೆ, ಅಲ್ಲಿ ಕೆಲವೊಂದೆಲ್ಲ ಪ್ರಾಣಿಗಳು ಹೋಗ್ತಾ ಇರುತ್ತೆ, ಯಾವ್ದು ಹೇಳಿ ಗೊತ್ತೇ ಗೊತ್ತದು ಅದು ನೋಡಿ ಅದು ನೋಡು ಅಂತ ಹೇಳಿ ಅದು ಸಣ್ಣ ತಿನ್ನಿಸಿ ಅದೇ ಯಥಾನ್ನ ಬುದ್ಧತೆ ಹೋಗಿ ತಥಾ ಬುದ್ಧಿ ಪ್ರದಾಯಿತ ಅಂತ ಬುದ್ಧಿನೇ ಬಂದ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಹಾಗಲ್ಲ, ಮನೆ ಒಳಗಡೆಗೆಲ್ಲ ಸಹಿತ ಹಸು ಇತ್ಯಾದಿಗಳನ್ನೆಲ್ಲ ಕಟ್ಕೊಂಡ್ರು ಅವರು, ನೋಡು ಹಸು ನೋಡು ಅಂತ ಹೇಳಿ, ಅದಕ್ಕೆ ಹಸು ಬುದ್ಧಿ ಒಳ್ಳೆ ಸಾಧು ಬುದ್ಧಿ ಎಂಬತಕ್ಕಂಥದ್ದು ಬರ್ತಾ ಇತ್ತು. ಈಗೆಲ್ಲ ವ್ಯತ್ಯಾಸವಾಗ್ತಾ ಇದೆ, ಇದೇನೇ ಕಾರಣ ನೋಡ್ರಿ. ತಾಯಿಗೂ ತಂದೆಗೂ ಇರತಕ್ಕಂತಹ ವ್ಯತ್ಯಾಸ ಇದೇನೇನೆ. ಇನ್ನು ತಾಯಿ ಏನಾದರೂ ಸಹಿತ ಆ ಮಗುವಿಗೆ ಸಕಾಲಕ್ಕೆ ಏನೋ ಒಂದು ಪುಸ್ತಕ ತೊಗೋಬೇಕು, ಏನೋ ತೊಗೋಬೇಕು, ಅದಕ್ಕೆ ದುಡ್ಡು ಬೇಕು ಅಂತಂದರೆ ನನ್ನ ಹತ್ರಕ್ಕಿಲ್ಲ ಅಂತ ಅಲ್ಲೇ. ತಂದೆ ಹಾಗಲ್ಲ, ಇದು ಓದ್ಕೊಳ್ಳೋದಕ್ಕೋಸ್ಕರವಾಗಿ ಕೇಳ್ತಾ ಇದೆ ಅಂತ ಹೇಳಿ ಅದಕ್ಕೆ ಕಾಲಕ್ಕೆ ಏನು ವಸ್ತ್ರ ಕೊಡಿಸಬೇಕು ಅಥವಾ ವಿದ್ಯೆಗೆ ಏನು ಬೇಕೋ ಅದನ್ನೆಲ್ಲವನ್ನು ಸಹಿತ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ತಂದೆ ತಾಯಿಗಳು ಇಬ್ಬರೂ ಸಹಿತ ನಮಗೆ ಜೀವನಕ್ಕೆ ಅನುಕೂಲವನ್ನು ಮಾಡ್ತಾರೆ. ಆ ಎರಡೂ ಕೆಲಸವನ್ನು ಸಹಿತ ನಮ್ಮ ಶ್ರೀಮದಾಚಾರ್ಯ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಅಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ಆ ಅಜ್ಞಾನವನ್ನು ಹೋಗಿಸ್ಬಿಟ್ರೆ ಸಾಕಂತಂದರೆ ಸಾಲದು, ಅಜ್ಞಾನ ಒಂದೇ ಹೋದರೆ ಸಾಲದು, ನಮಗೆ ಸುಜ್ಞಾನವೂ ಬರಬೇಕು ಅಲ್ಲೇ. ಬ್ರಹ್ಮರುದ್ರಾದಿವಂದ್ಯಂ ಭಜೇ ತ್ವಾಂ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ನಮ್ಮ ಪಾಪಗಳು ಹೋಗಬೇಕು. ಬರೀ ಪಾಪಗಳು ಹೋಯ್ತು ಅಂತಂದರೆ ನೆಕ್ಸ್ಟ್ ಸುಖ ಪಡೋದಕ್ಕೆ ಏನಿದೆ ಅಂತ ಹೇಳಿದ್ರೆ ಏನಿಲ್ಲ. 1 ಕೋಟಿ ರೂಪಾಯಿ ಸಾಲ ಮಾಡಿಬಿಟ್ಟಿರ್ತಾನೆ, ಯಾರೋ ಬಂದರು ಅಲ್ಲೇ, ಮನೆಯಲ್ಲ ಹೊಟ್ಟಾರೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಇನ್ನೂ 1 ಕೋಟಿ ರೂಪಾಯಿ ಸಾಲ ಬಾಕಿ ಉಳ್ಕೊಂಡಿದೆ. ಯಾರೋ ಬಂದರು, ನೀನು 1 ಕೋಟಿ ರೂಪಾಯಿ ಸಾಲ ತೀರಿಸ್ತೀನಿ, ಸರಿ ಹೋಯ್ತು, 1 ಕೋಟಿ ರೂಪಾಯಿ ತೀರಿಸ್ಬಿಡ್ತು ಅಂದರೆ ನಾಳೆಯಿಂದ ಏನು ಊಟ ಮಾಡೋದಿಕ್ಕೆ ಅವನಿಗೆ ಮತ್ತೆ ಯಥಾ ಪ್ರಕಾರವಾಗಿ ಸಾಲ ಮಾಡೋಕ್ಕೆ ಹೋಗ್ಬೇಕು ಅವನು ಅಲ್ವಾ? ಹಾಗೆಲ್ಲನೂ ಅಲ್ಲ. ನಮ್ಮ ಭಗವಂತ ಎಂಥವನು ಅಂತಂದರೆ ಆ ಸಾಲವನ್ನೂ ಸಹಿತ ತೀರಿಸ್ತಾನೆ, ನಾಳೆಯಿಂದ ನನ್ನ ಹತ್ರಕ್ಕೆ ಕೆಲಸಕ್ಕೆ ಬಂದ್ಬಿಡ್ತಾನೆ ಆಯಿತಾ. ಅಜ್ಞಾನವನ್ನೂ ಸಹಿತ ತೆಗಿತಾನೆ,
ಜೊತೆ ಒಳಗಡೆ ಸುಜ್ಞಾನವನ್ನು ಸಹಿತ ಕೊಡ್ತಾರೆ. ಇದು ನಮ್ಮ ಶ್ರೀಮದಾಚಾರ್ಯರು ಭಾಷ್ಯವನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದು. ಅಜ್ಞಾನವನ್ನು ಸಹಿತ ತೆಗೆದರು, ಅಲ್ಲೇ ಭಗವಂತನ ಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಸಹಿತ ಅವರು ತಿಳಿಸ್ತಾ ಇದ್ದಾರೆ. ಅದು ಎರಡೂ ಆದರೇನೆ ಅಲ್ಲೇ ಪಾಸಿಟಿವ್ ನೆಗೆಟಿವ್ ಎರಡೂ ಸಹಿತ ಇದ್ರೇ ಪವರ್ ಸಪ್ಲೈ ಆಗೋದು. ಅವಾಗ ದೀಪ ಹತ್ಕೊಳ್ಳುತ್ತೆ. ಇಲ್ಲ ಒಂದೇ ಒಂದು ಕನೆಕ್ಷನ್ ಪವರ್ ಪಾಸಿಟಿವ್ ಇದ್ರೆ ಸಾಕು ಆಚಾರ್ಯ, ಇನ್ನೇನು ಬೇಕಿಲ್ಲ ಅಂತಂದರೆ ಆ ದೀಪ ಹತ್ಕೊಳ್ಳೋದೇ ಇಲ್ಲ ಅಷ್ಟೇ. ಆ ರೀತಿಯಲ್ಲಿ ಆಗೋದು. ಹಾಗೆ